ಈ ಮರಿ ಇವಾಗ 1 year, ಇವಾಗ 2 teeth ಆಗಿದೆ, ಹೊಸದಾಗಿ ಅಲ್ಲಿ ಹುಟ್ತಾ ಇದೆ. 1 ವರ್ಷಕ್ಕೆ ಈ ತರ ಬಂದಿದೆ ಮರಿ. 60 kg ಲೈವ್ ವೇಟ್ ಇದೆ, ಸೂಪರ್ ಆಗಿ ಬಂದಿದೆ ಮರಿ. ಈ ಮರಿನೂ ಒಂದು 50 kg ಗಂಟ ತಗುತ್ತೆ. ಟೋಟಲ್ 20 ಮರಿ ಇದೆ. ನೆಲ್ಲೂರು ಜುಡಿಪಿ 2 ಇದೆ. ಇದು ನೆಕ್ಕೋಬಿಲ್ಲೆ. ಆಚೆ ಹೋಗೋ ಮರಿಗಳಿಗೆ ಸಿಕ್ಕಿದ್ದು ತಿನ್ನುತ್ತೆ. ಒಳಗಡೆ ಸಾಕೋದ್ರಿಂದ ಅವಕ್ಕೆ ಏನೋ ಒಂದು ಐರನ್, ಕ್ಯಾಲ್ಸಿಯಂ ಎಫಿಷಿಯನ್ಸಿ ಆಗುತ್ತೆ. ಅವಾಗ ನೀರು ಕುಡ್ದಾದ್ಮೇಲೆ ನೆಕ್ಕೋಬಿಲ್ಲೆ ನೆಕ್ಕುತ್ತೆ. ಆಚೆ ಬಿಟ್ಟು ಮೇಯಿಸ್ತಾರಲ್ಲ ಆ ತರನೇ ಮರಿ ಬರುತ್ತೆ. ರಾಗಿ ಹುಲ್ನ ಒಣಮೇವನ್ನ ಚೆನ್ನಾಗಿ ಮೇಯುತ್ತೆ. ನಾವು ತರಬೇಕಾದ್ರೆ ಲೈವ್ ವೇಟ್ ಒಂದು 15 kg 20 kg ಇರುತ್ತೆ. 3 ರಿಂದ 4 ತಿಂಗಳು ಮರಿ ಇರುತ್ತೆ. ನಾವು ಮಾರ್ಬೇಕಾದ್ರೆ 80 kg ಗಂಟ ಗ್ರೋತ್ ಬಂದಿತ್ತು. ಸಂತೆಗೆ ಹೋದಾಗ ಮರಿಗಳು ಕಾಲು ಕ್ಲೀನ್ ಆಗಿದ್ಯಾ, ಸೊಟ್ಟ ಆಗಿದ್ಯಾ, ಲೆಂತ್ ಹೈಟ್ ನೋಡ್ಬಿಟ್ಟು ತರ್ತೀವಿ. ಒಳ್ಳೆ ಮರಿನೇ ತರ್ತೀವಿ. 2 ಅಡಿಗೆ 5 ಅಡಿ ಜಾಗ ಇದೆ, ಸುತ್ತ ತಿರುಗುತ್ತೆ ಮರಿ. ಬೇಕಾದ್ರೆ ಆ ಕಡೆನೂ ಮನಿಕೊಳ್ಳುತ್ತೆ, ಈ ಕಡೆನೂ ತಿರುಗುತ್ತೆ. ಮನೆಯವರು ಮೇವು ಹಾಕೋಬಹುದು ಅಂತ ಅಂದಿದ್ಕೆ ಈ ತರ ಮಾಡ್ಕೊಂಡಿದ್ವಿ. ಲಿವರ್ ಟಾನಿಕ್, ಬ್ರೋಟೋನ್ 1 ತಿಂಗಳಿಗೆ 15 ಡೇಸ್ ಕೊಡ್ತೀನಿ, 15 ಡೇಸ್ ಕೊಡಲ್ಲ. ಟಾನಿಕ್ ಆಗಿ 1 hour ಆದ್ಮೇಲೆ ಹೈಡ್ರೋಫಾಲಿಕ್ ಹಾಕ್ತಿವಿ. ಬೆಳಗ್ಗೆ 9 ಗಂಟೆಗೆ 12:30 ಹಂಗೆ ಹಿಂಡಿ ಡೈರಿ ಪೀಡ್ಸ್ ಬರುತ್ತೆ, ಅದನ್ನ ನೀರಲ್ಲಿ ಉಣಿ ಹಾಕಿರ್ತೀವಿ. ನೀರು ಎಲ್ಲದಕ್ಕೂ ತೋರಿಸ್ತಾರೆ. 1 ಟೈಮ್ ರಾಗಿ ಹುಲ್ಲು, ತಿರ್ಗಾ ಸೈಲೇಜ್, ತಿರ್ಗಾ 1 ಟೈಮ್ ರಾಗಿ ಹುಲ್ಲು, ಅದಾದ್ಮೇಲೆ ತಿಂಡಿ. 2 ಟೈಮ್ ರಾಗಿ ಹುಲ್ಲು ಹಾಕ್ತಿವಿ, 1 ಟೈಮ್ ಹೈಡ್ರೋಫಾಲಿಕ್ ಹಾಕ್ತಿವಿ, 1 ಟೈಮ್ ತಿಂಡಿ ಹಾಕ್ತಿವಿ. ಬಕ್ರೀದ್ಗೋಸ್ಕರ ಒಂದು 22 ಮರಿ ಸಾಕಿದೀವಿ. 10 ತಿಂಗಳಿಗೆ ಒಂದು 6 ರಿಂದ 7 ಸಾವಿರ ಖರ್ಚು ಬರುತ್ತೆ. ಮೆಡಿಸನ್ಗೆ ಒಂದು 2 ಸಾವಿರ ಬರುತ್ತೆ. ಟೋಟಲ್ ಒಂದು 10 ಸಾವಿರ ಖರ್ಚು. 6 months ತರಬೇಕಾದ್ರೆ ಒಂದು 11 ಸಾವಿರ 12 ಸಾವಿರ. ಈ ಮರಿ ನಾವು ತರಬೇಕಾದ್ರೆ 15 ಸಾವಿರ. 1 ವರ್ಷ ಎಕ್ಸ್ಪೀರಿಯನ್ಸ್ ತಗೊಂಡೇ ಮಾಡಬೇಕು. ಸರ್ ನಮಸ್ಕಾರ. ನಮಸ್ಕಾರ ಸರ್ ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ಸರ್ ನಮ್ಮ ಹೆಸರು ಪವನ್ ಕುಮಾರ್ ಅಂತ. ನಾವು ವರ್ಕ್ ಹೋಗ್ತೀವಿ ಆಚೆ. ನಾವು ಇರೋದು ರಾಮನಗರ ಡಿಸ್ಟಿಕ್ಕು, ಕುಂಬಾಪುರ ವಿಲೇಜು. ಇಲ್ಲಿ ಕುರಿ ಸಾಗಾಣಿಕೆ ಮಾಡ್ತಾಯಿದ್ವಿ ಸಣ್ಣದಾಗೆ. ಎಷ್ಟು ವರ್ಷದಿಂದ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀರಾ ಸರ್? ಮುಂಚೆ ಚಿಕ್ಕ ಶೆಡ್ಡಲ್ಲಿ ಮಾಡ್ತಿದ್ದೆ. ಅಟ್ನೆ ಪದ್ಧತಿ ಮಾಡ್ತಾ ಇರಲಿಲ್ಲ. ಈ ಥರ ಮಾಮೂಲಿ ನೆಲದ ಮೇಲೆ ಸಾಕೋ ಥರ ಮಾಡ್ತಿದ್ದೆ. ಇವಾಗ ಈ ಅಟ್ನೆ ಮಾಡಿ ಒಂದು 8 months ಆಯಿತು. ಮುಂಚೆ ನೆಲದ ಮೇಲೆ ಕಟ್ತಿದ್ದೋ, ನೆಲದ ಮೇಲೆ ಕಟ್ಕೊಂಡು 2-3 ವರ್ಷದಿಂದನೂ ಮಾಡ್ತಿದ್ದೋ ಆವಾಗ. ಇವಾಗ ಅಟ್ನೆ ಇವಾಗ ಏನು ನಾವು ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಕೆಲ್ಸಕ್ಕೆ ಹೋಗೋದ್ರಿಂದ ನಮಗೆ ಫ್ರೀ ಇರಲ್ಲ, ಮನೆಯವ್ರಿಗೂ ಫ್ರೀ ಇರಲ್ಲ. ಅದಕ್ಕೋಸ್ಕರ ಇವಾಗ ಅಟ್ನೆ ಮಾಡಿದ್ರೆ ಮರಿಗಳು ಒಂತಾವಿರುತ್ತೆ, ಮೇವು ಹಾಕೊಳ್ಳೋದು ಮಾತ್ರ ಒಂದು ಕೆಲಸ ಇರುತ್ತೆ. ಅದಕ್ಕೋಸ್ಕರ ನಮಗೆ ಒಂದು ಇಲ್ಲಿಗೆ ಬಂದರೆ ಒಂದು 1/2 hour, ಆಮೇಲಿಂದ ನಮಗೆ ಮೈಂಡ್ ರಿಲೀಫ್ ಆಗುತ್ತೆ. ನೈಟು ಬಂದು ಇಲ್ಲಿ ಕೂತ್ಕೊಂಡು ಮೈಂಡ್ ರಿಲೀಫ್ ಆಗುತ್ತೆ. ಮೇವು ಹಾಕ್ತೀವಿ, ಮರಿಗಳು ಹಿಂಗೆ ಹತ್ರ ಬರುತ್ತೆ ನೋಡಿ. ಬನ್ನೂರು ಕುರಿದು ಇದು ಹತ್ರ ಬರುತ್ತೆ, ನಮಗೂ ಒಂದು ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ. ಅದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ. ಸರ್ ಈ ಶೆಡ್ ಬಗ್ಗೆ ಹೇಳಿ, ಎಷ್ಟು ವರ್ಷ ಆಯಿತು ನಿರ್ಮಾಣ ಮಾಡಿ? ಸರ್ ಈ ಶೆಡ್ಡು 1 ವರ್ಷ ಆಯಿತು ನಿರ್ಮಾಣ ಮಾಡಿ. ಅಟ್ನೆ ಪದ್ಧತಿಲಿ ಮಾಡಿದ್ದೀವಿ. ಗ್ರೌಂಡ್ ಲೆವೆಲಿಂದ ಒಂದು 5 feet ಮೇಲಿದೆ. ಕೆಳಗಡೆ ಪಿಕ್ಕೆ ಬಿದ್ದಿದ್ದೆಲ್ಲ ಕೆಳಗಡೆ ಹೋಗುತ್ತೆ. ನಾವೇನು ಗುಡ್ಸಲ್ಲ, ಏನಿಲ್ಲ, ಬರೀ ಮೇವು ಹಾಕ್ತೀವಿ. ಈ ಶೆಡ್ಡು 45ಕ್ಕೆ 20 ಇದೆ. ಅದರಲ್ಲಿ ನಾವು ಶೆಡ್ ಮಾತ್ರ 25ಕ್ಕೆ 15 ಮಾಡ್ಕೊಂಡಿದ್ದೀವಿ. 25ಕ್ಕೆ 15ರಲ್ಲಿ ನಾವು ಒಂದು 30 ಮರಿ ಸಾಕ್ತಾ ಇದ್ದೀವಿ ಸರ್. ಎಳಗ ಮರಿ, ಬನ್ನೂರು ಮರಿ. ಆಮೇಲೆ ಇವಾಗ ಒಂದು ರೀಸೆಂಟಾಗಿ ಒಂದು 2 ತಿಂಗಳಿಂದ ನೆಲ್ಲೂರು ಜುಡಿಪಿ ತಂದಿದ್ದೀವಿ. ಒಂದು 2 ಮರಿ ಇದೆ ಆಂಧ್ರದು, ನೆಲ್ಲೂರು ಜುಡಿಪಿ ಟಗರು ಮರಿಗಳು. ಅದು ಬಕ್ರೀದ್ಗೆ ಫ್ಯಾಟ್ನಿಂಗ್ಗೆ ಅಂತಲೇ ತಂದಿದ್ದೀವಿ. ನಾವು ಮುಂಚೆಯಿಂದ ಆಡುಗಳು ಸಾಕ್ತಿದ್ದೋ. ಆಡುಗಳು ಮರಿಗಳು ಜಾಸ್ತಿ ಹಾಕುತ್ತೆ, ಆಮೇಲೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಆಡುಗಳು ಸಾಕ್ತಿದ್ದೋ. ಆಡುಗಳು ಆದಮೇಲೆ ಇವಾಗ ನಾವು ಆಡುಗಳ ಜೊತೆ ಬನ್ನೂರು ಮರಿ ಸಾಕ್ತಿದ್ದೋ. ಬನ್ನೂರು ಮರಿ ಬ್ರೀಡಿಂಗ್ ಪರ್ಪಸ್ಗೆ ಅಂತ ಅಂದ್ಬಿಟ್ಟು. ಆಮೇಲಿಂದ ನಮ್ಮ ಫ್ರೆಂಡ್ ಅವ್ರು ಹೇಳಿದ್ರು ಎಳಗ ಮರಿಗಳು ಬಕ್ರೀದ್ಗೆ ಸಾಕಿ ಚೆನ್ನಾಗಿರುತ್ತೆ ಅಂತ ಅಂದಾದಮೇಲೆ ನಾವು ಬಕ್ರೀದ್ಗೆ ಲಾಸ್ಟ್ ಟೈಮು ನಾವು ನೋಡೋದ ಅಂತ ಅಂದ್ಬಿಟ್ಟು ಒಂದು 4 ಮರಿ 5 ಮರಿ 2 years 2 ಮರಿ ಸಾಕಿ. ಅದಾದಮೇಲೆ ಇವಾಗ ಒಂದು 20 ಮರಿ ತಂದಿರೋದು ಎಳಗ ಬಕ್ರೀದ್ ಮರಿಗಳು. 20 ಮರಿ ಹಾಕಿರೋದು ಇದು ಫಸ್ಟ್ನೇ ಬ್ಯಾಚು. ಆಲ್ರೆಡಿ ಎಳಗ ಮರಿಗಳು 3 ವರ್ಷದಿಂದ 2 ಮರಿ 4 ಮರಿ ಆ ಥರ ಸಾಕೊಂಡು ಮಾಡ್ತಿದ್ದೋ ಸರ್. 2 ಮರಿನೇ ಜಾಸ್ತಿ ಮಾಡ್ತಿರ್ಲಿಲ್ಲ. ಬಟ್ ಬೇರೆ ಬ್ರೀಡಿಂಗ್ ಮರಿಗಳು ಇತ್ತು, ಬನ್ನೂರು ಮರಿಗಳು, ಬೇರೆ ಮರಿಗಳು ಇತ್ತು ಬ್ರೀಡಿಂಗ್ ಮರಿಗಳು. ಫ್ಯಾಟ್ನಿಂಗ್ ಅಂದರೆ ಈ ಸತಿ ಫಸ್ಟ್ ಟೈಮ್ ಮಾಡಿದ್ದೀವಿ. ಫಸ್ಟ್ ಟೈಮ್ ಅಂದರೆ 2-3 times ಮಾಡಿದ್ದೀವಿ. ಬಟ್ 2 ಮರಿ ಜಾಸ್ತಿ ಮಾಡ್ತಿರಲಿಲ್ಲ. ಅದರಲ್ಲಿ ನಾವೆಲ್ಲ ತಿಳ್ಕೊಬೇಕಲ್ಲ, ಮರಿಗಳು ಯಾವ ಥರ ವಾತಾವರಣಕ್ಕೆ ಹೊಂದ್ಕೊಳ್ಳುತ್ತೆ ಇಲ್ಲಿಗೆ ಬಂದಾದಮೇಲೆ. ಆದರೆ ಇಲ್ಲಿ ನಮ್ಮ ವೆದರಲ್ಲಿ ರಾಗಿ ಹುಲ್ಗೆ ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಿರುತ್ತೆ. ಆದರೆ ನಾವು ಅಲ್ಲಿಂದ ತರಬೇಕು. 450 kilometer ಇದೆ ಬಾಗಲಕೋಟೆ ಹೋಗಿ ಅಲ್ಲಿಂದ ಸೆಲೆಕ್ಷನ್ ಮರಿಗಳು ತರ್ತೀವಿ. ಸೆಲೆಕ್ಷನ್ ಮರಿಗಳು ತಂದು ನಾವು ಇವಾಗ ಮುಸ್ಲಿಮ್ಸ್ ಅವರು ವೈಟ್ ಕಲರ್ ಲೈಕ್ ಮಾಡ್ತಾರೆ, ಇಲ್ಲಾಂದರೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಪ್ಯಾಚಸ್ ಲೈಕ್ ಮಾಡ್ತಾರೆ. ಅಂಥ ಮರಿಗಳು ಮಾತ್ರ ತಂದು ಅವ್ರಿಗೆ ಮಾರೋ ಅಷ್ಟರಲ್ಲಿ ಒಂದು 80 ರಿಂದ 90 kg ಲೈವ್ ವೆಯ್ಟ್ ಬರೋ ಹಂಗೆ ಸಾಕ್ಬಿಟ್ಟು ನಾವು ಮಾರ್ತೀವಿ. ನೀವು ತರಬೇಕಾದ್ರೆ ಎಷ್ಟು ತಿಂಗಳು ಮರಿ ತರ್ತೀರಾ? ಎಷ್ಟು ವೆಯ್ಟ್ ಇರುತ್ತೆ ಸರ್? ಸರ್ ನಾವು ತರಬೇಕಾದ್ರೆ ಲೈವ್ ವೆಯ್ಟು ಒಂದು 15 kg 20 kg ಇರುತ್ತೆ. 3 ರಿಂದ 4 ತಿಂಗಳು ಮರಿ ಇರುತ್ತೆ. ನಾವು ಮಾರಬೇಕಾದ್ರೆ ಒಂದು 1.5 ವರ್ಷ 1.25 ವರ್ಷ ಇರುತ್ತೆ. ಒಂದು 80 kg ಗಂಟ ಗ್ರೋತ್ ಬಂದಿರುತ್ತೆ ಲೈವ್ ವೆಯ್ಟು. 80 kg ಗಂಟ ಬರುತ್ತೆ ಲೈವ್ ವೆಯ್ಟು. ಸೆಲೆಕ್ಷನ್ ಮಾಡಬೇಕಾದ್ರೆ ಮರಿಗಳಲ್ಲಿ ಏನು ನೋಡಿ ಸೆಲೆಕ್ಷನ್ ಮಾಡೋದು ಸರ್? ಸೆಲೆಕ್ಷನ್ ಮಾಡಬೇಕಾದ್ರೆ ಮರಿಗಳು
ಕ್ಲೀನಾಗಿ ಕಾಲ್ಕಂಬ ಇವಾಗ ನಾವು ಸಂತೆಗೆ ಹೋಗ್ತೀವಿ, ಇಲ್ಲಾಂದರೆ ಸಂತೆಯಲ್ಲಿ ಏನಾದ್ರು ನಮಗೆ ಮರಿ ಇಷ್ಟ ಆಗಿಲ್ಲ ಅಂದರೆ ಊರುಗಳ ಮೇಲೆ ಹೋಗ್ತೀವಿ, ಅಲ್ಲೇ ಅಮೀನ್ಗಡ ಅಕ್ಕಪಕ್ಕ. ಅಲ್ಲಿ ನಾವೇನು ಮಾಡ್ತೀವಿ ಅಂತ ಅಂದರೆ ಸಂತೆಗೆ ಹೋದಾಗ ಮರಿಗಳು ಕಾಲು ಕ್ಲೀನಾಗಿದೆಯಾ, ಸೊಟ್ಟ ಆಗಿದೆಯಾ, ಆಮೇಲಿಂದ ಮರಿ ಚೆನ್ನಾಗಿದೆಯಾ, ಹಿಂದೆ ಲೆಂತು ಹೈಟು ಆ ಥರ ನೋಡ್ಬಿಟ್ಟು ತರ್ತೀವಿ. ಏನಂತ ಅಂದರೆ ಒಂದೊಂದು ಮರಿಗಳು ಕೆಮ್ಲು ಇರುತ್ತೆ, ನೆಗಡಿ ಇರುತ್ತೆ, ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಒನ್ ಡೇ ಟ್ರಾವೆಲ್ ಆಗುತ್ತೆ, ಫುಲ್ ನೈಟ್ ಟ್ರಾವೆಲ್ ಆಗುತ್ತೆ, ಅದು ರಿಸ್ಕ್ ಆಗೋಗುತ್ತೆ. ಅಲ್ಲೇ ತೊಗೋಬೇಕಾದ್ರೆ 1,500 ರೂಪಾಯಿ ಜಾಸ್ತಿ ಆಗುತ್ತೆ ಮರಿ. ಅಲ್ಲಿಂದ ತೊಗೋಬೇಕಾದ್ರೆ 1,500 ಜಾಸ್ತಿ ಕೊಟ್ಬಿಟ್ಟು ಒಳ್ಳೆ ಮರಿನೇ ತರ್ತೀವಿ ಸರ್. ಈ ಥರ ಕಂಪಾರ್ಟ್ಮೆಂಟು ಅಂತ ಅಂದರೆ ನಾವು ಮುಂಚೆ ನಿಮ್ಗೆ ಹೇಳಿದ್ರೆ 3-4 ಮರಿ 5 ಮರಿ ಸಾಕ್ತಿದ್ದೋ. ನಾವು ದಾರದಲ್ಲಿ ಹಿಡ್ಕೊಂಡು ದಾರದಲ್ಲಿ ಕಟ್ಟಿ ನಾವೆಲ್ಲ ಮಾಡೋಕ್ಕಾಗ್ತಿರಲಿಲ್ಲ, ನಾವೇ ಬರಬೇಕಾಗಿತ್ತು. ಮನೆಯವ್ರು ಯಾರೂ ಮುಂದೆ ಬಂದು ನಿಂತ್ಕೊಳ್ಳೋಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಇವಾಗ ನಾವೇನಂತ ಅಂದರೆ ಈ ಮರಿ ಸುತ್ತ ತಿರುಗುತ್ತೆ, 2 ಅಡಿ ಜಾಗ ಇದೆ, 2 ಅಡಿಗೆ 5 ಅಡಿ ಜಾಗ ಇದೆ, ಸುತ್ತ ತಿರುಗುತ್ತೆ ಮರಿ. ಬೇಕಾದ್ರೆ ಆ ಕಡೆನೂ ಮನಿಕೊಳ್ಳುತ್ತೆ, ಈ ಕಡೆನೂ ತಿರುಗುತ್ತೆ ಮೇವು ಹಾಕಿದಾಗ. ಸುತ್ತ ತಿರ್ಗೋದಕ್ಕೋಸ್ಕರ ಈ ಥರ ಕಂಪಾರ್ಟ್ಮೆಂಟ್ ಮಾಡಿದ್ದೀವಿ. ನಾವು ಏನಂದರೆ ಇವಾಗ ನಾನು ಕೆಲ್ಸಕ್ಕೆ ಹೋಗ್ತೀನಿ, ಮನೆಯವರು ಇರ್ತಾರೆ, ಏನಾರ ಮರಿಗಳು ಗುದ್ದಾಡ್ಕೊಬಿಡ್ತವೆ, ಹಗ್ಗದಲ್ಲಿ ಕಟ್ಟಿದ್ರೆ ಗುದ್ದಾಡುತ್ತೆ, ಆವಾಗ ಕೊಂಬು ಮುರಿದೋಗೋ ಚಾನ್ಸಸ್ ಇರುತ್ತೆ, ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಸುತ್ತ ಕಬ್ಬಣ ಹಾಕ್ಬಿಟ್ರೆ ಮರಿಗಳು ಬೇರೆ ಕಂಪಾರ್ಟ್ಮೆಂಟ್ ಮರಿಗಳನ್ನ ಏನೂ ಮಾಡೋಕ್ಕೂ ಆಗೋಲ್ಲ, ನಾವು ಆರಾಮಾಗಿ ಚೆನ್ನಾಗಿ ಮಾಡ್ಕೋಬೋದು. ನಮ್ಮಲ್ಲಿ ಇಲ್ಲಿ ಕನ್ಮಂಗ್ಲ ದೊಡ್ಡಿಲಿ ಸುನೀಲ್ ಅಂತ ಇದ್ದಾರೆ ವೆಂಡರು. ಸುನೀಲ್ ಅವರು ನಾವು ಹಗ್ಗದಲ್ಲೇ ಕಟ್ಕೊಳ್ಳೋಂಗೆ ಮಾಡ್ಕೊತೀವಿ ಅಂತ ಅಂದರು. ಸುನೀಲ್ ಅವರು ಬೇಡ ಸರ್ ಈ ಥರ ಮಾಡ್ಕೊಳ್ಳಿ ಮರಿ, ನೀವು ಇಲ್ಲ ಅಂತಂದ್ರೂ ಬೇರೆಯವ್ರ ಮನೆಯವ್ರೂ ಮೇವು ಹಾಕೋಬೋದು ಅಂತ ಅಂದಿದ್ದಕ್ಕೆ ಈ ಥರ ಮಾಡ್ಕೊಂಡಿದ್ವಿ ಸರ್. ಅದು ನೆಕ್ಕೋ ಬಿಲ್ಲೆ ಸರ್. ಇವಾಗ ಇಲ್ಲಿದೆ ನೋಡಿ, ಇದು ನೆಕ್ಕೋ ಬಿಲ್ಲೆ. ಇವಾಗ ಆಚೆ ಹೋಗೋ ಮರಿಗಳಿಗೆ ಆಚೆ ನಡೆದಾಡುತ್ತೆ ಅದು, ಆಮೇಲೆ ಆಚೆ ಅವಕ್ಕಿ ಸಿಕ್ಕಿದ್ದು ತಿನ್ನುತ್ತೆ. ಆದರೆ ನಾವು ಇಲ್ಲಿ ಒಳಗಡೆನೇ ಸಾಕೊಳ್ತೀವಿ. ಒಳಗಡೆ ಸಾಕೋದ್ರಿಂದ ಅವಕ್ಕೆ ಏನೋ ಒಂದು ಐರನ್ನು, ಕ್ಯಾಲ್ಸಿಯಮು, ಏನೋ ಒಂದು ಎಫಿಷಿಯನ್ಸಿ ಆಗುತ್ತೆ. ಆವಾಗ ಈ ಮರಿ ಯಾವುದೇ ಮರಿ ಆಗಲಿ ನೀರು ಕುಡ್ದಾದ್ಮೇಲೆ ಇದು ಬಂದು ನೆಕ್ಕೋಬಿಲೆ ನೆಕ್ಕುತ್ತೆ. ಈ ನೆಕ್ಕಿದ್ರೆ ಒಳ್ಳೆ ಮರಿಗಳಿಗೆ ಇವಾಗ ಆಚೆ ಬಿಟ್ಟು ಮೇಯಿಸ್ತಾರಲ್ಲ ಆ ಥರನೇ ಮರಿ ಬರುತ್ತೆ, ಚೆನ್ನಾಗಿರುತ್ತೆ. ಅವಕ್ಕೆ ಒಂಥರ ಟೇಸ್ಟು ಉಪ್ಪು, ಆಮೇಲಿಂದ ಏನೋ ಒಂಥರ ಇರುತ್ತೆ ಅದರಲ್ಲಿ, ಕ್ಯಾಲ್ಸಿಯಮ್ಸು, ಆಮೇಲೆ ಐರನ್ ಕಂಟೆಕ್ಟು ಎಲ್ಲ ಇರುತ್ತೆ. ಅದರಿಂದ ಅದು ಹಾಕಿರ್ತೀವಿ. ಆವಾಗ ಮರಿಗಳು ಚೆನ್ನಾಗಿ ಗ್ರೋತ್ ಆಗುತ್ತೆ, ಚೆನ್ನಾಗಿ ಮೇಯುತ್ತೆ. ರಾಗಿ ಹುಲ್ಲನ್ನ ಒಣಮೇವನ್ನ ಚೆನ್ನಾಗಿ ಮೇಯುತ್ತೆ. ಇದು ಮೇಂಟೆನೆನ್ಸ್ ಯಾವ ಥರ ಇದೆ? ಡೈಲಿ ಏನೇನು ಕೆಲಸ ಮಾಡ್ತೀರಾ, ಏನೇನು ಮೇವು ಕೊಡ್ತೀರಾ ಸರ್? ಡೈಲಿ ನನಗೆ ಕೆಲಸ ಅಂತಂದರೆ ಬೆಳಗ್ಗೆ ನಾನು ಒಂದು 5:30-6 ಗಂಟೆಗೆ ಎದ್ದೇಳ್ತೀನಿ. 5:30-6 ಗಂಟೆಗೆ ನಾನು ಇಲ್ಲೆಲ್ಲ ಕ್ಲೀನ್ ಮಾಡ್ಕೊತೀನಿ, ಎಲ್ಲ ಗುಡಿಸ್ಕೊಂಡು ಕ್ಲೀನ್ ಮಾಡಿಕೊಂಡು ಒಂದು ಟೈಮು ಬೆಳಗ್ಗೆ ಹೊತ್ತು ಎಲ್ಲಕ್ಕೂ ಲಿವರ್ ಟಾನಿಕ್ ಹಾಕ್ತೀನಿ, ಬ್ರೂಟೋನ್ ಲಿವರ್ ಟಾನಿಕ್ ಹಾಕ್ತೀನಿ, ಇಲ್ಲ ಅಂದರೆ ಕ್ಯಾಲ್ಸಿಯಂ ಟಾನಿಕ್ ಹಾಕ್ತೀನಿ. ಬೆಳಗ್ಗೆ ಒಂದು ಟೈಮ್ ಹಾಕ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಟಾನಿಕ್ ಆಗಿ 1 ಅವರ್ ಆದಮೇಲೆ ನಾವು ಮೇವು ಹಾಕ್ತೀವಿ, ಹೈಡ್ರೋಫಾಲಿಕ್ ಹಾಕ್ತೀವಿ 1 ಟೈಮು ಬೆಳಗ್ಗೆ 9 ಗಂಟೆಗೆ. ಅದಾದಮೇಲೆ ತಿರ್ಗಾ 1 ಗಂಟೆ ಗಂಟ ನಾವೇನು ಕೊಡೋಲ್ಲ, 12:30-1 ಗಂಟೆ ಗಂಟ. 12:30 ಹಂಗೆ ನಾವು ಹಿಂಡಿ ಆಮೇಲಿಂದ ಡೈರಿ ಪೀಡ್ಸ್ ಬರುತ್ತೆ, ಅದನ್ನು ನೀರಲ್ಲಿ ಉಣಿ ಹಾಕಿರ್ತೀವಿ. ನೀರು ಎಲ್ಲದಕ್ಕೂ ತೋರಿಸ್ತಾರೆ ಮನೇಲಿ, ತೋರಿಸಿ ಅವರು ರಾಗಿ ಹುಲ್ಲು ಹಾಕ್ಕೊತಾರೆ 1 ಟೈಮು. ತಿರ್ಗಾ ಸಾಯಂಕಾಲ 1 ಟೈಮ್ ಸೈಲೇಜ್ ಹಾಕ್ತೀವಿ. ಸೈಲೇಜು ಚೆನ್ನಾಗಿ ಇಷ್ಟಪಟ್ಟು ಮೇಯುತ್ತೆ, ಸೈಲೇಜ್ ಹಾಕ್ತೀವಿ. ನಾವು ಇಲ್ಲಿ ಸತ್ಯಮಂಗಲ ಸೇತುವೆ ಸೈಲೇಜ್ ತೊಗೊಳ್ತೀವಿ. ಪ್ರತಿ ವರ್ಷ 1 ಟನ್ನು 2 ಟನ್ ಎಷ್ಟಾಗುತ್ತೋ ಅಷ್ಟು ತೊಗೊಂಡು ಮರಿಗಳಿಗೆ ಹಾಕ್ಕೊಳ್ತೀವಿ. ಹಾಕ್ಕೊಂಡು ಆಮೇಲಿಂದ ನೈಟ್ 1 ಟೈಮ್ ತಿಂಡಿ ಹಾಕ್ಕೊಳ್ತೀವಿ. ಇಷ್ಟೇ ಬೆಳಗ್ಗೆ ರೋಟೀನ್. ಬೆಳಗ್ಗೆ ಎದ್ದು ತಿರ್ಗಾ ಸಾಯಂಕಾಲ ಗಂಟ ನಾವು ಬರೋದೇ 6:30ಗೆ ಮನೆಗೆ. 6:30ಗೆ ಬರೋ ಗಂಟ ಮನೆಯವರು 2 ಟೈಮ್ ಮೇವು ಹಾಕ್ಕೊಂಡಿರ್ತಾರೆ, ನೀರು ತೋರಿಸಿರ್ತಾರೆ. ನಾವು ನೈಟ್ ಬಂದಾದಮೇಲೆ 8:30 9:30 ಒಳಗಡೆ 1 ಟೈಮ್ ತಿಂಡಿ ಹಾಕ್ಕೊಳ್ತೀವಿ. ಜೋಳ, ಹಿಂಡಿ, ಪೀಡ್ಸು ಇವೆಲ್ಲ ಹಾಕ್ಬಿಟ್ಟು ಅಷ್ಟೇ, ಆವತ್ತಿಗೆ ಡೇ ರೋಟೀನ್ ಮುಗೀತು. ನೆಕ್ಸ್ಟ್ ಡೇ ತಿರ್ಗಾ ಸೇಮ್ ಆ್ಯಸ್ ಇಟ್ ಈಸ್. ಮೇಯ್ನ್ ಫೀಡ್ ಕೊಡೋದು ಬೆಳಗ್ಗೆ 1 ಟೈಮು ಲಿವರ್ ಟಾನಿಕ್ಕು, ಬ್ರೂಟೋನು. ಅದಾದ್ಮೇಲೆ ಪ್ರತಿದಿನ ಅಂತ ಅಂದರೆ ಪ್ರತಿದಿನ ಇವಾಗ 15 ಡೇಸ್ ಕೊಡ್ತೀನಿ, 15 ಡೇಸ್ ಕೊಡೋಲ್ಲ. 1 ತಿಂಗಳಿಗೆ 15 ಡೇಸ್. ಇಲ್ಲ ಅಂತ ಅಂದರೆ ನಾವು ಹೆಂಗೆ ಮಾಡ್ಕೊತೀವಿ ಹಂಗೆ 10 ಡೇಸ್ ಕೊಡ್ತೀನಿ, ನೆಕ್ಸ್ಟ್ 10 ಡೇಸ್ ಕೊಡೋಲ್ಲ, ತಿರ್ಗಾ ನೆಕ್ಸ್ಟ್ 10 ಡೇಸ್ ಕೊಡ್ತೀವಿ. ಹೆಣ್ಮರಿಗಳಿಗೂ ಕೊಡ್ತೀನಿ, ಆಮೇಲೆ ಕ್ಯಾಲ್ಸಿಯಂ ಟಾನಿಕ್ ಕೊಡ್ತೀನಿ. ಆಮೇಲಿಂದ 1 ಟೈಮು ಹೈಡ್ರೋಫಾರ್ಮಿಂಗ್ ಹಾಕ್ತೀನಿ ಮೇವು. ಅದಾದಮೇಲೆ ತಿರ್ಗಾ 1 ಟೈಮ್ ನೀರು. ಅದಾದಮೇಲೆ 1 ಟೈಮ್ ರಾಗಿ ಹುಲ್ಲು, ತಿರ್ಗಾ ಸೈಲೇಜು, ತಿರ್ಗಾ 1 ಟೈಮ್ ರಾಗಿ ಹುಲ್ಲು. ಅದಾದಮೇಲೆ ತಿಂಡಿ. ಇಷ್ಟೇ. 2 ಟೈಮ್ ರಾಗಿ ಹುಲ್ಲು ಹಾಕ್ತೀವಿ, 1 ಟೈಮ್ ಹೈಡ್ರೋಫಾಲಿಕ್ ಹಾಕ್ತೀವಿ, 1 ಟೈಮ್ ತಿಂಡಿ ಹಾಕ್ತೀವಿ. ಬೇಸಿಗೆ ಟೈಮಲ್ಲಿ 2 ಟೈಮ್ ನೀರು ತೋರಿಸ್ತೀವಿ. ಬೆಳಗ್ಗೆ 9 ಗಂಟೆ, 11 ಗಂಟೆಗೆ ಒಂದು ಸತಿ ನೀರು ತೋರಿಸಿದ್ರೆ ತಿರ್ಗಾ ಸಾಯಂಕಾಲ 1 ಗಂಟೆ, ಒಂದು 5-6 ಗಂಟೆಗೆ ನೀರು ತೋರಿಸ್ತೀವಿ. ಅದು ಬೇಸಿಗೆ ಟೈಮಲ್ಲಿ. ಇವಾಗ ಚಳಿಗಾಲ ಇರೋದ್ರಿಂದ ಚಳಿಗಾಲದಲ್ಲಿ ಮರಿಗಳು ನೀರು ಕಮ್ಮಿ ಕುಡಿಯುತ್ತೆ, ಅದಕ್ಕೋಸ್ಕರ 1 ಟೈಮ್ ತೋರಿಸ್ತೀವಿ. ಸರ್, ಈಗ ಅಮೀನ್ಗಡ ಮರಿಗಳು ಪ್ರತಿ ತಿಂಗಳು ಎಷ್ಟು ಬೆಳವಣಿಗೆ ಆಗ್ತಿದೆ ಸರ್? ಸರ್, ಬೆಳವಣಿಗೆ ಅಂತ ಅಂದರೆ ಇವಾಗ ಈ ಮರಿಗಳಲ್ಲಿ
ನಾವು ತಂದಾಗ ಇನ್ನು ಚಿಕ್ಕ ಮರಿಗಳು, ಓಕೆನಾ. ಈ ಮರಿ ತೋರಿಸ್ತೀನಿ ಬನ್ನಿ ನಿಮಗೆ. ಈ ಮರಿ ಇವಾಗ 1 ಇಯರ್ 12 ತಿಂಗಳು ಮರಿ. ಇವಾಗ ಫ್ರೆಶ್ ಟೀತ್ ಆಗಿದೆ, ಇವಾಗ 2 ಟೀತ್ ಆಗಿದೆ, ಇವಾಗ ಹೊಸ್ದಾಗೆ ಅಲ್ಲಿ ಬಿದ್ದಿದೆ. ಆಮೇಲಿಂದ ಈ ಮರಿ ನೋಡಿ, ಈ ಮರಿ ಬೇಕಾದ್ರೆ ಬನ್ನಿ ಮುಂದಕ್ಕೆ ನೋಡಿ. ಇನ್ನು ಇವಾಗ ಫ್ರೆಶ್ ಟೀತು ನೋಡಿ, ಹೊಸ್ದಾಗೆ ಅಲ್ಲಿ ಹುಟ್ತಾ ಇದೆ. 1 ವರ್ಷದ ಮರಿ ಇದು, ಸೂಪರಾಗಿ ಬಂದಿದೆ ಮರಿ. ನಾವು ತಂದಾಗ ಇನ್ನೂ ಚಿಕ್ಕದಾಗಿತ್ತು, ಇವಾಗ 1 ವರ್ಷಕ್ಕೆ ಈ ಥರ ಬಂದಿದೆ ಮರಿ ಅಂತ ಅಂದರೆ ಇನ್ನೂ 6 ತಿಂಗಳಿಗೆ ಇನ್ನೂ ಬರುತ್ತೆ. ಇವಾಗ ಆಲ್ರೆಡಿ ಈ ಮರಿ 60 kg ಲೈವ್ ವೇಟ್ ಇದೆ. 1 ವರ್ಷಕ್ಕೆ 60 kg? ಹಾಂ, 60 kg ಬರುತ್ತೆ. 50 to 60 kg ಇದೆ ಈ ಮರಿ. ಚೆನ್ನಾಗಿ ಗ್ರೋತ್ ಬಂದಿದೆ. ಈ ಮರಿನೂ ಅಷ್ಟೇ, ಈ ಮರಿನೂ ಒಂದು 50 kg ಗಂಟ ತಗುತ್ತೆ ಲೈವ್ ವೇಟು. ಇದು ಅಷ್ಟೇ ಫ್ರೆಶ್ ಮಾಮೂಲಿ ಸೇಮ್, ಅದು ಇದು ಎರಡು ಒಂದೇ ಜೊತೆ ಒಟ್ಟಿಗೆ ತೊಗೊಂಡಿದ್ದು. ಇದು ಅಷ್ಟೇ 2 ಇತ್ತು, 2ಅಲ್ಲಿ ಇವಾಗ 1-2 ಬೇಕು ಅಂದವ್ರಿಗೆ 1-2 ಕೊಡ್ತೀವಿ. ತೂಕದ ಲೆಕ್ಕನೇ ಕೊಡಲ್ಲ ನಾವು, ಉಂಡೆ ಲೆಕ್ಕನೇ ಕೊಡೋದು. ನಮಗೆ ಇವಾಗ ತೂಕದ ಲೆಕ್ಕ ಕೊಡೋಕೆ ಹೋದರೆ ಅವ್ರಿಗೂ ಎಫೆಕ್ಟ್ ಆಗುತ್ತೆ, ನಮಗೂ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಉಂಡೆ ಲೆಕ್ಕನೇ ಕೊಡೋದು. ಈ ಮರಿ ಇಷ್ಟು, ಇವಾಗ ಎಲ್ಲ ಜೋಡಿ ಮರಿಗಳಿದೆ. ಟೋಟಲ್ 20 ಮರಿ ಇದೆ. ನೆಲ್ಲೂರು ಜುಡಿಪಿ 2 ಇದೆ, ಬನ್ನೂರು ಮರಿಗಳು 2 ಇದೆ, ಟಗರು ಮರಿಗಳು ಒಂದು 5 ಹೆಣ್ಮರಿಗಳಿದೆ, ಬನ್ನೂರು ಮರಿಗಳು. ಬಕ್ರೀದ್ಗೋಸ್ಕರ ಒಂದು 22 ಮರಿ ಸಾಕಿದ್ದೀವಿ. ಎಲ್ಲ ಜೋಡಿನೇ ಇದೆ. ಜೋಡಿ ಇರೋದ್ರಿಂದ ಅವರು ಜೋಡಿನಾರು ತೊಗೋಬೋದು, ಲಮ್ಸಮ್ ಬಂದು ಮಾತಾಡೋದ್ರೆ ಲಮ್ಸಮ್ಮು ತೊಗೋಬೋದು. ಆ ಥರನೂ ಮಾಡ್ತೀವಿ ನಾವು, ಅದರಲ್ಲಿ ಏನಿಲ್ಲ. ಬಕ್ರೀದ್ ಬ್ಯಾಚೇ ಸಪ್ರೇಟು, ಬನ್ನೂರು ಮರಿಗಳೇ ಸಪ್ರೇಟು. ಆ ಬನ್ನೂರು ಮರಿಗಳು ಫ್ರೀಯಾಗಿ ಬಿಟ್ಬಿಟ್ಟಿದ್ದೀವಿ. ಅವೇನು ಈ ಥರ ಬಾಕ್ಸಲ್ಲಿ ಹಾಕಿಬಿಡಲ್ಲ, ಸಪ್ರೇಟು ಒಟ್ಟಿಗೆ ಇರ್ತವೆ. ಒಂದು 5-6 ಮರಿ ಇರ್ತವೆ, ಒಟ್ಟಿಗೆ ಇರ್ತವೆ. ಸರ್, ಇದರಲ್ಲಿ ಅಂದಾಜು ನಿಮಗೆ ಖರ್ಚು ವೆಚ್ಚ ಪ್ರತಿ ತಿಂಗಳು ಎಷ್ಟು ಬರ್ತಿದೆ ಸರ್ ಅಮೀನ್ಗಡ? ಸರ್, ಅಮೀನ್ಗಡ ಮರಿಗೆ ತಿಂಗಳಿಗೆ ಒಂದು 600ರಿಂದ 700 ಗಂಟ ಆಗುತ್ತೆ ಒಂದು ಮರಿಗೆ ಖರ್ಚು. ತಿಂಡಿಗೆ ಮೇವುದು ಬಿಟ್ಟು ಇವಾಗ ರಾಗಿ ಹುಲ್ಲು ನಾವು ಒಂದೇ ಸತಿ ತೊಗೊಳ್ತೀವಿ ನಾವು. ತಿಂಡಿ ಜೋಳ ಪೀಡ್ಸು, ಡೈರಿ ಪೀಡ್ಸು, ಆಮೇಲಿಂದ ಕಡಲೆ ಕಾಳು ಬರುತ್ತೆ, ಅದನ್ನು ನೀರಲ್ಲಿ ಉನಿ ಹಾಕ್ಬಿಟ್ಟು ಹಾಕ್ತೀವಿ. ಆಮೇಲಿಂದ ಹಸ್ರು ಕಾಳು ಬರುತ್ತೆ, ಅದನ್ನು ನೀರಲ್ಲಿ ಉನಿ ಹಾಕ್ಬಿಟ್ಟು ಹಾಕ್ತೀವಿ. ಅದು ಸಪ್ರೇಟ್ ರೇಟ್ ಬರುತ್ತೆ. ಅದು 1 kgನೇ 85 ರೂಪಾಯಿ 90 ರೂಪಾಯಿ. ಎಲ್ಲ ಮರಿಗಳಿಗೂ ಹಾಕ್ತೀವಿ ಪ್ರತಿ ದಿನವೂ ಹಾಕ್ತೀವಿ. ಅಂದಾಜು 1 ವರ್ಷಕ್ಕೆ ಎಷ್ಟು ಖರ್ಚು ಬರ್ಬೋದು ಸರ್? ಸರ್, ಅಂದಾಜು 1 ವರ್ಷಕ್ಕೆ ಒಂದು ಮರಿಗೆ ಒಂದು 7ರಿಂದ 8 ಸಾವಿರ ಖರ್ಚು ಬರುತ್ತೆ ಸರ್. ಒಂದು ಮರಿಗೆ ವರ್ಷಕ್ಕೆ 10 ತಿಂಗಳಿಗೆ ಒಂದು 6ರಿಂದ 7 ಸಾವಿರ ಖರ್ಚು ಬರುತ್ತೆ ವರ್ಷಕ್ಕೆ. ಇವಾಗ ನಾವು 10 ತಿಂಗಳಿಗೆ ಅಂತ ಮಾಡ್ತೀವಿ ಬ್ಯಾಚು. 10 ತಿಂಗಳಿಗೆ ಒಂದು 6ರಿಂದ 7 ಸಾವಿರ ಬರುತ್ತೆ ಒಂದು ಮರಿಗೆ. ಬರೀ ತಿಂಡಿಗೆ, ಮೆಡಿಸನ್ಗೆ ಒಂದು 2 ಸಾವಿರ ಬರುತ್ತೆ, 2ರಿಂದ 3 ಸಾವಿರ ಬರುತ್ತೆ. ಟೋಟಲ್ ಒಂದು 10 ಸಾವಿರ ಬರುತ್ತೆ ಸರ್ ಖರ್ಚು. ಎಷ್ಟು ಕೊಟ್ಟು ಮರಿನ ತೊಗೊಂಬಂದಿರ್ತೀರ ಸರ್? ನಾವು ಒಂದು ಮರಿಗಳು, ಚಿಕ್ಕ ಮರಿಗಳು ಸೈಜ್ ಮೇಲೆ ಡಿಪೆಂಡು ಸರ್. ಅಲ್ಲಿ ಸೈಜ್ ಮೇಲೆ, ಆಮೇಲೆ ವೆಯ್ಟ್ ಮೇಲೆ, ಮರಿ ಹೆಂಗಿದೆ, ತೂಕ, ಲೆಂತು, ಅದ್ರ ಮೇಲೆ. ಒಂದು ಮರಿ ಇವಾಗ ಈ ಮರಿ ಇದೆಯಲ್ಲ, ಈ ಮರಿ ಇವಾಗ 6 ಮಂತ್ಸು. ನಾವು ತರಬೇಕಾದ್ರೆ ಒಂದು 11 ಸಾವಿರ 12 ಸಾವಿರ. ಅದೇ ಈ ಮರಿ ನಾವು ತರಬೇಕಾದ್ರೆ 15 ಸಾವಿರ. ನಾವು ತಂದು ಯಾವಾಗಲೇ 4-5 ತಿಂಗಳಾಯಿತು. ಈ ಮರಿ ತರಬೇಕಾದ್ರೆ 15 ಸಾವಿರ, ಆ ಮರಿ ತರಬೇಕಾದ್ರೆ 10 ಸಾವಿರ. ಅದು ಡಿಫ್ರೆನ್ಸ್ ವೇರಿ ಆಗುತ್ತೆ. ಒಂದೊಂದು ಮರಿ 15 ಸಾವಿರದಿದೆ, ಒಂದೊಂದು 20 ಸಾವಿರದಿದೆ. ಆ ಥರ ಡಿಫ್ರೆನ್ಸಲ್ಲಿ ತಂದಿರೋದು ನಾವು. ಸರ್, ಈ ಅಮೀನ್ಗಡ ಟಗರು ಸಾಕಾಣಿಕೆಯಲ್ಲಿ ಲಾಭ ಇದೆಯಾ ಸರ್? ಸರ್, ಅದು ಮಾಡಿದವ್ರಿಗೆ ಗೊತ್ತು ಸರ್. ಇವಾಗ ನಾವು ಏನೋ ವಿಡಿಯೋದಲ್ಲಿ ಮಾಡ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು ನಾವು ಹೇಳ್ಬಿಟ್ಟು ಒಳ್ಳೆ ಲಾಭ ಇದೆ ಅಂತ ಅನ್ನೋದಲ್ಲ. ಅವರು ಫಸ್ಟು ಒಂದೇ ಸತಿ ಇಷ್ಟು ಬಂಡವಾಳ ಹಾಕಿ, ದುಡ್ಡಿರೋರಾದರೆ ಬಂಡವಾಳ ಹಾಕ್ಬಿಟ್ಟು ಮಾಡ್ತಾರೆ. ದುಡ್ಡಿಲ್ಲದೆ ಇರೋರು ಬಂಡವಾಳಕ್ಕೆ ಮಾಡಲ್ಲ. ಅವರು ಬೇಕಾದ್ರೆ 1-2 ಸಾಕಿ ಅವರು ನೋಡಿ ಇದಾದಮೇಲೆ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಮಾಡ್ಬೋದು. ಇವಾಗ ನಾವು ಅಷ್ಟೇ, ನಾವು 1-2 ಇಲ್ಲಾಂದರೆ 4 ಗಂಟೆ ಸಾಕಾದಮೇಲೆ ನಾವು ಎಕ್ಸ್ಪೀರಿಯೆನ್ಸ್ ಆದಮೇಲೆ ನಾವು ಗೊತ್ತಾಗಿದ್ದು. ಆಮೇಲಿಂದ ಇವಕ್ಕೆ ಈ ಟೈಮಲ್ಲಿ ಕೆಮ್ಮು ಬರುತ್ತೆ, ಜ್ವರ ಬರುತ್ತೆ, ಉಚ್ಕೊಳ್ತಾ ಇರುತ್ತೆ. ನಾವೇನಾದ್ರು ತಿಂಡಿ ಜಾಸ್ತಿ ಕೊಟ್ಬಿಟ್ರೆ ಅವಕ್ಕೆಲ್ಲ ಇಂಜೆಕ್ಷನ್ನು. ಆಮೇಲೆ ಲೋಕಲ್ ಡಾಕ್ಟ್ರು ಹರೀಶ್ ಸರ್ ಅಂತ ಇದ್ದಾರೆ ಇಲ್ಲಿ, ಲೋಕಲ್ ಡಾಕ್ಟ್ರು ಬನ್ನಿಕುಪ್ಪೆ ಅವರು. ಅವ್ರು ಬಂದು ಟ್ರೀಟ್ಮೆಂಟ್ ನಮ್ಮ ನೋಡ್ಕೊತಾರೆ. ಅವ್ರು ಏನು ಹೇಳ್ತಾರೆ ಅದು ಇಂಜೆಕ್ಷನ್ ನಾವೇ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊತೀವಿ. ಅದೆಲ್ಲ ಕಲ್ತ್ಕೊಂಡ್ರೇ ಮಾಡ್ಬೋದು. ಅದಿಲ್ಲದೆ ಸುಮ್ಮನೆ ಮಾಡ್ತೀವಿ ಏನೋ ಬರ್ತಾಯಿದೆ ಅಂತ ಅಂದರೆ ಆಗಲ್ಲ. 1 ವರ್ಷ ಇಲ್ಲ 1 ವರ್ಷ ಎಕ್ಸ್ಪೀರಿಯೆನ್ಸ್ ತೊಗೊಂಡೇ ಮಾಡಬೇಕು. ಮೇ ತಿಂಗಳು 26ನೇ ತಾರೀಕು ಬಕ್ರೀದ್ ಬಿದೆ. ಮೇ ತಿಂಗಳು 26ನೇ ತಾರೀಕು ಅಂದರೆ ಮೇ ತಿಂಗಳಲ್ಲೇ ವ್ಯಾಪಾರ ಆಗೋಗುತ್ತೆ, ಮೇ ಸ್ಟಾರ್ಟಿಂಗಲ್ಲೇ ವ್ಯಾಪಾರ ಆಗೋಗುತ್ತೆ. ಇನ್ನು 5 ತಿಂಗಳು ಮರಿಗಳು ಚೆನ್ನಾಗಿ ಸಾಕಬೇಕು. ಅವರು ಚೆನ್ನಾಗಿದ್ದರೆ ಇಷ್ಟಪಟ್ಟು ತೊಗೊಳ್ತಾರೆ.
ಚಿಕ್ಕ ಹುಡುಗರು ಬರ್ತಾರೆ, ದೊಡ್ಡವರು ಬರ್ತಾರೆ. ಚಿಕ್ಕ ಮಕ್ಳಿಗೆ ಏನಾರು ಇಷ್ಟ ಆಗೋದ್ರೆ ಅವರೇ ಹೇಳ್ಬಿಟ್ಟು ದೊಡ್ಡವ್ರ ಕಡೆಯಿಂದ ತೊಗೊಳ್ತಾರೆ. ಆ ಥರನೂ ಮಾಡ್ತಾರೆ.